सहनाववतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् 20तमे अक्षराध्यधिकरणे तस्मिन् अधिकरणे उपरिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयस्त्रिंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयस्त्रिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ द्वैतध्वान्तनिवारणैकतरणिः द्वैताटवीहव्यवाट द्वैतव्यालकुलप्रमत्तगरुडो द्वैतेभपञ्चाननः द्वैतोत्तुङ्गगिरिप्रभेदनपविः द्वैताब्धिकुम्भोद्भवः द्वैताघौघघनप्रचण्डपवनः श्रीशङ्करः पातु नः। ॐ द्वैताध्वान्तनिवारणैकतरणिद्वैताटवीहव्यवाट द्वैतव्यालकुलप्रमत्तगरुडो द्वैतेभपञ्चाननः द्वैतोत्तुङ्गगिरिप्रभेदनपविः द्वैताब्धिकुम्भोद्भवः द्वैताघौघघनप्रचण्डपवनः श्रीशङ्करः पातु नः। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकम् 20 अक्षराध्यधिकरणम्। ॐ अक्षरधियान्त्ववरोधः सामान्यतद्भावाभ्यामौपसदवत्तदुक्तम्। ॐ अक्षरधियान्त्ववरोधः सामान्यतद्भावाभ्यामौपसदवत्तदुक्तम्। तु अक्षरधियाम् अक्षरविषयकप्रत्ययानाम् अवरोधः उपसंहारः कर्तव्यः। कुतः? यत्र कुत्रापि भवेत् तानि वाक्यानि, तथापि तेषाम्
ಅವರೋಧ ಉಪಸಂಹಾರ ಕರ್ತವ್ಯ ಯತ್ರ ಕುತ್ರಾಪಿ ಭವೇತ್. ಕುತಃ ಸಾಮಾನ್ಯ ತದ್ಭಾವಾಭ್ಯಾಂ ಸಾಮಾನ್ಯಾತ್ ತದ್ಭಾವಾಚ್ಚ ಯಥಾ ದೃಷ್ಟಾಂತಂ ವದತಿ ಔಪಸದವತ್ ಇತಿ. ಔಪಸದವತ್ ಅತ್ರಾಪಿ ಅಭಿಸಂಧಿ ಕರ್ತವ್ಯ ಉಪಸಂಹಾರ ಕರ್ತವ್ಯ. ತತ್ ಕುತ್ರ ಉಕ್ತಂ ಕಿಂ ಪ್ರಮಾಣಂ ಇತ್ಯುಕ್ತೆ ತತ್ ಪೂರ್ವತಂತ್ರೇ ಉಕ್ತಂ. ಪೂರ್ವಮೀಮಾಂಸಾ ಶಾಸ್ತ್ರೇ ದರ್ಶನೇ ಉಕ್ತಂ ಅಸ್ತಿ. ಏನು? ಆದರೆ ಅಕ್ಷರಕ್ಕೆ ಸಂಬಂಧಪಟ್ಟ ಪ್ರತ್ಯಯಗಳನ್ನು ಬ್ರಹ್ಮ ವಿಷಯಕ್ಕೆ ಸಂಬಂಧಪಟ್ಟ ಪ್ರತ್ಯಯಗಳನ್ನು ಬೇರೊಂದು ಕಡೆಯಲ್ಲಿ ಹೇಳಿದ್ದರೂ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಏಕೆಂದರೆ ಅದಕ್ಕೆ ಸಮಾನ ಭಾವವೂ ಇದೆ ಮತ್ತೆ ತದ್ಭಾವ ಕೂಡ ಇದೆ. ಇದು ಹೇಗೆ ಅಂತಂದ್ರೆ ಇದೇ ಸಂದರ್ಭ ಇದೆ, ಎಲ್ಲವೂ ಕೂಡ ಇದೇ ಸಂದರ್ಭ. ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಇದನ್ನ ಸೇರಿಸ್ಕೊಳ್ಬೇಕು, ಈ ಸಂದರ್ಭಕ್ಕೆ ತಕ್ಕಾಗಿ ಸೇರಿಸ್ಕೊಳ್ಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ದೃಷ್ಟಾಂತ ಎಲ್ಲಿ ಅಂದ್ರೆ ಉಪಸದಗಳಲ್ಲಿರುವಂತೆ. ಎಲ್ಲಿ ಹೇಳಿದ್ದೆ? ಮೀಮಾಂಸಾ ದರ್ಶನದಲ್ಲಿ ಇದನ್ನ ಹೇಳಿರುತ್ತದೆ. ನೋಡಿ, ಇಲ್ಲಿ ಒಂದು ಅಂಶ. ಮೀಮಾಂಸಾ ದರ್ಶನವನ್ನ ಆಚಾರ್ಯರು ಪೂರ್ಣವಾಗಿ ಖಂಡನೆ ಮಾಡಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ಹೇಳಿರತಕ್ಕಂತಹ ಯುಕ್ತಿಯನ್ನ, ಬೇಕಾದಷ್ಟು ಯುಕ್ತಿಗಳನ್ನ, ಅವೆಲ್ಲವನ್ನೂ ಕೂಡ ಇಲ್ಲಿ ತಾವು ತೆಗೆದುಕೊಂಡು ಬಂದು ನೋಡಿ ಅದರಂತೆ ಇದು ಅಲ್ಲೂ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಇಲ್ಲೂ ಕೂಡ ತೆಗೆದುಕೊಂಡು ಬಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ ಯಾವುದೋ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ, ಸಿದ್ಧಾಂತ ಯಾವುದೋ ಮುಕ್ತಿ ಇರಬಹುದು, ಅದು ಮೋಕ್ಷ ಇರಬಹುದು, ತನ್ನ ಆತ್ಮಸ್ವರೂಪ ಇರಬಹುದು, ಇದರ ಬಗ್ಗೆ ಮತ್ತು ವಿದ್ಯಾವಿದ್ಯೆಗಳ ಬಗ್ಗೆ ಅದು ಭಿನ್ನಾಭಿಪ್ರಾಯ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಆ ಒಂದು ಯುಕ್ತಿಯ ವಿಚಾರದಲ್ಲಿ ಎಷ್ಟೋ ಕಡೆ ಆ ಒಂದು ಮೀಮಾಂಸಾ ಯುಕ್ತಿಗಳನ್ನ ಇಲ್ಲಿ ತೆಗೆದುಕೊಂಡು ಬಂದು ಸೇರಿಸ್ಕೊಂಡಿದ್ದಾರೆ ಭಗವತ್ಪಾದರು. ಬರೀ ಮೀಮಾಂಸಾ ಯುಕ್ತಿ ಒಂದೇ ಅಲ್ಲ, ಎಲ್ಲ ಯಾವುದೇ ದರ್ಶನದಲ್ಲಿ ಇರಲಿ ನಮಗೆ ಅದು ಆದರ ಪರಮಾದರ ನೋಡಿ ಅಲ್ಲಿ ಹೇಳಿದ್ದಾರೆ ಅಂತ ಅದಕ್ಕೆ ಅತ್ಯಂತ ಆದರದಿಂದ ಅದನ್ನ ತಾವೂ ಕೂಡ ಅಳವಡಿಸಿಕೊಂಡಿದ್ದಾರೆ. ಇದು ಅವರ ಒಂದು ಹೃದಯ ವೈಶಾಲ್ಯಕ್ಕೆ ಒಂದು ನಿದರ್ಶನ ಅಷ್ಟೇ. ಯಾಕೆ ಎಲ್ಲೂ ಕೂಡ ಯಾರನ್ನೂ ಕೂಡ ವಿರೋಧ ಮಾಡ್ಲಿಕ್ಕೆ ಹೋಗಿಲ್ಲ. ಆದರೆ ನೋಡಿ, ಇದರಿಂದ ಮೋಕ್ಷವಾಗುತ್ತೆ, ಇದರಿಂದ ಮೋಕ್ಷವಾಗುತ್ತೆ, ಮೋಕ್ಷ ಅಂದ್ರೆ ಇದು, ಮುಕ್ತಿ ಅಂದ್ರೆ ಇದು, ಶಾಂತಿ ಅಂದ್ರೆ ಈ ಸಂದರ್ಭದಲ್ಲಿ ಈ ವಿಷಯದಲ್ಲಿ ಮಾತ್ರ ನಾವು ನಿಮ್ಮ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ ಅಂತ ಖಂಡಿತವಾಗಿ ಎಷ್ಟು ಆದರದಿಂದ ಅವರ ಯುಕ್ತಿಗಳನ್ನ ತೆಗೆದುಕೊಂಡಿದ್ದರೋ ಅಷ್ಟೇ ವಿರೋಧವಾಗಿ ಕಠಿಣವಾಗಿ ಅವರ ಸಿದ್ಧಾಂತವನ್ನು ಈ ವಿಚಾರದಲ್ಲಿ ಅದನ್ನ ನಿರಾಕರಣೆ ಕೂಡ ಮಾಡಿದ್ದಾರೆ ಭಗವತ್ಪಾದ ಶಂಕರರು. ಇದು ಅವರ ಒಂದು ವ್ಯಾವಹಾರಿಕ ಯುಕ್ತಿಗಳಿಗೆ ಸಾಕ್ಷಿ. ಇದು ಇರಲಿ. ಈಗ ಇಲ್ಲಿ ಏನ್ ಹೇಳಿದ್ರು? ಅದಕ್ಕೆ ಸಂಬಂಧಪಟ್ಟ ಪ್ರತ್ಯಯ ಎಲ್ಲಿ ಹೇಳಿದ್ರು ತಗೊಂಡು ಬರಬೇಕು ಅಂತ ಹೇಳಿದ್ರು ಸ್ವಾಮಿ. ಇದನ್ನ ಹಿಂದೆ ಹೇಳಿದ್ರಲ್ಲ, ಆಯ್ತು, ಹಿಂದೆ ನೀವು ಹೇಳಿದ್ರಿ, ಇದನ್ನ ನಾವು ಅದನ್ನು ಒಪ್ಕೊಂಡಿದ್ವಿ, ನಿಮ್ಮ ಯುಕ್ತಿಗಳನ್ನೆಲ್ಲ. ತಿರುಗಿ ಯಾಕೆ ಸಂಬಂಧ ಇಲ್ಲಿ ಪಡ್ತಾ ಇತ್ತು? ಅದು ತಗೊಂಡ್ಬರ್ತಾ ಇದ್ದೀರಾ ಇವಾಗ? ಇಲ್ಲಪ್ಪ, ಹಿಂದೆ ಎಲ್ಲಿ ಹೇಳಿದ್ವಿ ಸ್ವಾಮಿ? ತಾವೇ ಸಂಬಂಧ, ಈ ಎಲ್ಲಿ ಸಂಬಂಧ ಇದೆಯಲ್ಲ, ಆನಂದಾದಯ ಪ್ರಧಾನಸ್ಯ ಅನ್ನುವ ಸೂತ್ರದಲ್ಲಿ ನಾವು ಅಲ್ಲಿ ವಿಚಾರ ಮಾಡ್ತಾ ಇದ್ದಾಗ, ಯಾವುದು ಆ ಸೂತ್ರವನ್ನು ಕುರಿತು ವಿಚಾರ ಮಾಡ್ತಾ ಇದ್ದಾಗ ತಾವು ಹೇಳಿದ್ರಿ, ಸಮರ್ಥನೆ ಮಾಡಿದ್ರಿ, ನಾವು ಒಪ್ಕೊಂಡಿದ್ವಿ. ಏನ್ ಹೇಳಿದ್ವಪ್ಪ ನೋಡಿ, ಬ್ರಹ್ಮಕ್ಕೆ ಸಂಬಂಧಪಟ್ಟ, ಬ್ರಹ್ಮ ಇಲ್ಲಿ ಅಕ್ಷರ ಅಂತ ಹೇಳಿದ್ದಾರೆ, ಬ್ರಹ್ಮ ಅಂತ
ಬ್ರಹ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರತ್ಯಯಗಳನ್ನ ಎಲ್ಲಿ ಹೇಳಿದ್ರೂ ಕೂಡ ಅದನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರಲ್ಲ ಸ್ವಾಮಿ. ಹೌದೇ? ಹೇಳಿದ್ವಿ. ನೀನು ಅದನ್ನ ಸರಿಯಾಗಿ ಕಿವಿಗೊಟ್ಟು ಕೇಳಿದೆಯಾ? ಆ ಸೂತ್ರವನ್ನು ಬಾದರಾಯಣರು ಹೇಗೆ ಮಾಡಿದ್ದಾರೆ, ಯಾವುದಕ್ಕಾಗಿ ಮಾಡಿದ್ದಾರೆ, ಆದರೆ ಯಾವುದನ್ನ ಇನ್ನೊಂದು ಕಡೆ ಇದ್ರೂ ತೆಗೆದುಕೊಂಡು ಬಂದು ಸೇರಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ. ವಿಚಾರ ಮಾಡಿದೀಯನಪ್ಪ? ಅದೇ ಸ್ವಾಮಿ ಹೇಳಿದ್ರಲ್ಲ ತಾವು, ಅಲ್ಲಿದ್ದ ಗುಣಗಳನ್ನೆಲ್ಲ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕು. ಎಲ್ಲೋ ಒಂದ್ ಕಡೆ ಹೇಳಿದ್ದೇ ಇದ್ರೂ ಕೂಡ ಗುಣಗಳನ್ನು ಅದು ಮುಖ್ಯವಾದ ವಿಚಾರ. ಅಲ್ಲಿ ಏನು ಹೇಳಿದ್ದೇವೆ? ಅಲ್ಲಿ ಗುಣಗಳನ್ನ, ಬ್ರಹ್ಮದ ಗುಣಗಳನ್ನ ಹೇಳಿದ್ದೇವೆ. ಗುಣಗಳೇನೇನು? ಆನಂದಾದಯ, ಸತ್ಯಂ, ಜ್ಞಾನಂ, ಅನಂತಂ, ವಿಜ್ಞಾನಂ, ಆನಂದಂ, ಇವೆಲ್ಲ ಹೇಳಿದ್ವಿ. ಇವೆಲ್ಲ ಇದೆಯಲ್ಲ, ಇದನ್ನ ಒಂದು ಕಡೆ ಕೆಲವು ಬಿಟ್ಟಿದ್ರು ಒಂದು ಕಡೆ ಹೇಳಿದ್ರು ಸೇರಿಸ್ಕೊಳ್ಬಹುದು ಅಂತ ಅಲ್ವೇನಪ್ಪ ನಾವು ಹೇಳಿದ್ದು? ಹೌದು ಸ್ವಾಮಿ. ಅಲ್ಲಿ ಏನದು? ಅದು ಕೇವಲ ಗುಣಗಳನ್ನ ಮಾತ್ರ ಹೇಳಿತ್ತು ಅಷ್ಟೇ. ಅದನ್ನು ತೆಗೆದುಕೊಂಡು ಬಂದು ಎಲ್ಲರೂ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ವಿ. ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ನಾವು ಹೇಳ್ತಾ ಇರೋದು ಬೇರೊಂದು ಕಡೆಯಲ್ಲಿ ಹೇಳಿರುವ ಪ್ರತ್ಯಯಗಳನ್ನು ಅಂತ ಹೇಳಿದ್ವಲ್ಲ, ಅದು ಯಾವ ಪ್ರತ್ಯಯಗಳನ್ನ? ಈ ಬ್ರಹ್ಮದ ಗುಣಕ್ಕೆ ಸಂಬಂಧಪಟ್ಟ ಪ್ರತ್ಯಯಗಳನ್ನ ಅಲ್ಲ ಇಲ್ಲಿ ಹೇಳ್ತಾ ಇರೋದು ನಾವು. ಅದನ್ನ ಅಲ್ಲಿ ಹೇಳಿದ್ದಾಗಿದೆ, ನೀನು ಹೇಳಿದ್ ಸರಿಯಾಗಿದೆ. ಆನಂದಾದಯ ಪ್ರಧಾನಸ್ಯ ಅಲ್ಲಿ ನಾವು ತೀರ್ಮಾನ ಮಾಡಿ ಸಿದ್ಧಾಂತ ಮಾಡಿದ್ದೇವೆ. ಆದರೆ ಇಲ್ಲಿ ಹೇಳಿರತಕ್ಕಂಥದ್ದು ಯಾವ ಪ್ರತ್ಯಯ? ನಿಷೇಧ ಪ್ರತ್ಯಯಗಳನ್ನ. ಸತ್ಯಂ, ಜ್ಞಾನಂ, ಅನಂತಂ, ವಿಜ್ಞಾನಂ, ಆನಂದಂ, ಸರ್ವಶಕ್ತಿ, ಅದೆಲ್ಲ ಗುಣಗಳು. ಅದನ್ನು ಇಲ್ಲಿ ನಿಷೇಧ ಶ್ರುತಿಯಲ್ಲಿ ತಗೊಂಡಿದ್ದೇವೆ ನಾವು. ಏನು ಎಲ್ಲವನ್ನು ಕೂಡ ನೇತಿ 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 ಅಂತ ಹೇಳಿದ್ದಾರಲ್ಲ, ಅದನ್ನ ಒಂದು ಕಡೆಯಲ್ಲಿ ನೇತಿ ಅಂತ ಹೇಳಿದ್ದಾರಲ್ಲ, ಅದನ್ನ ಒಂದು ಕಡೆ ಕೆಲವು ಕಡೆ ಬಿಟ್ಟಿದ್ದಾರೆ. ಅದು ಸೇರಿಸ್ಕೊಳ್ಬೇಕು ಬೇಡ ಅಂತ ಹೇಳ್ತಾರೆ. ಯಾಕೆ ಸ್ವಾಮಿ? ನಿಷೇಧ ಮತ್ತೆ ಗುಣ ಹೇಳಿದ್ರಿ, ನಿಷೇಧನೂ ಸೇರಿಸ್ಕೊಳ್ಳೋಕೆ ಆಗೋದಿಲ್ವಾ ಅಂದ್ರೆ ಇಲ್ಲ, ಆಗೋದಿಲ್ಲ. ಅದೇ ಬೇರೆ, ಇದೇ ಬೇರೆ. ಯಾಕೆ ಅಂದ್ರೆ ಅಲ್ಲಿ ಗುಣವನ್ನ ಹೇಳಿದ್ದು ಯಾವುದು? ಬ್ರಹ್ಮಕ್ಕೆ ಹೇಳಿದ್ವಿ, ಯಾವುದೋ ಕೆಲವು ಗುಣವನ್ನು ಹೇಳಿದ್ವಿ. ಆದರೆ ಇಲ್ಲಿ ನಿಷೇಧ ಮಾಡಿ ನಾವು ಹೇಳ್ತಾ ಇದ್ದೀವಲ್ಲ, ಆ ನಿಷೇಧ ಮಾಡತಕ್ಕಂಥದ್ದು, ನಿಷೇಧ್ಯವಾದ ವಸ್ತು ಇದೆಯಲ್ಲ, ಅದು ಎಷ್ಟಿದೆಯಪ್ಪ ಪ್ರಪಂಚದಲ್ಲಿ? ಬ್ರಹ್ಮವು ಇದಲ್ಲ 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 ಅಂತ ಹೇಳ್ತಾ ಇದ್ದೀವಿ. ಇದು ಅಂತ ನೀವು ತೋರಿಸ್ತಾ ಇದೆಯಲ್ಲ ಬೆಟ್ಟು ಮಾಡಿ, ಇದು ಪ್ರಪಂಚದ ಎಷ್ಟಿದೆ? ಅಯ್ಯಯ್ಯೋ, ಎಷ್ಟಿದೆ ಸ್ವಾಮಿ? ಅನಂತ ಹೇಳೋಕ್ಕಾಗೋದಿಲ್ಲ. ಯಾವುದನ್ನು ನೀವು ಹೇಳಿದ್ರು ಇದಲ್ಲ ಅಷ್ಟೆ. ಇದಲ್ಲ ಅಂತ ಇದು ಅಂತ ಅನ್ನೋದನ್ನ ಇಷ್ಟೇ ಇದೆ, ಇದಲ್ಲ ಅಂತ ಹೇಳೋಕ್ಕಾಗತ್ತಾ? ಪ್ರಪಂಚ ಎಷ್ಟೋ ಪ್ರತ್ಯಗಳಿದೆ, ಎಷ್ಟೋ ವಿಷಯ, ಅವೆಲ್ಲ ಯಾವುದೂ ಅಲ್ಲ ಅಂತ ಹೇಳ್ತಕ್ಕಂಥ. ಆದ್ದರಿಂದ ಇಲ್ಲಿ ಈ ನಿಷೇಧ್ಯವಾಗಿರುವ ವಸ್ತುಗಳು ಅನಂತವಾಗಿರುವುದರಿಂದ, ಯಾವುದು? ಅದದ್ರೇಶಂ, ಅಗ್ರಾಹ್ಯಂ, ಅಗೋತ್ರಂ, ಅವರ್ಣಂ, ಒಂದು ಸ್ವಲ್ಪ ಹೇಳಿದೆ, ಬೇಕಾದಷ್ಟು ಪ್ರಪಂಚದಿಂದ ನಿಷೇಧ ಮಾಡಿ ಬೇಕಾದಷ್ಟಿದೆ, ಅನಂತವಾಗಿದೆ. ಮತ್ತೊಂದೇನು? ಅವೆಲ್ಲವೂ ಕೂಡ ಯಾವುದು? ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮ ವಸ್ತುಗಳು. ಅದನ್ನು ನಿಷೇಧ ಮಾಡ್ತಾ ಇದ್ದೇವೆ. ಆದ್ದರಿಂದ ನಿಷೇಧ್ಯವಾದ ವಸ್ತುಗಳು ಅನಂತವಾಗಿರುವುದರಿಂದ ಒಂದು ಕಡೆ ಒಂದೊಂದು ಸರಿ, ಒಂದು ಕಡೆನೂ ಒಂದು ಯಾವುದು ಒಂದಿಲ್ಲ, ಬೇರೆ 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 ಇದೆ. ಆದ್ದರಿಂದ ಆ ಬೇರೆ ಬೇರೆ ಇದ್ರಲ್ಲೇ ಇರುತ್ತೆ. ಅದನ್ನು ತಂದ್ಕೊಳ್ಬೇಕೇ ಇಲ್ವೇ ಅಂತಕ್ಕಂಥ ವಿಚಾರ ಮಾಡಬೇಕು. ಅದನ್ನು ಮಾಡಿದ್ರೆ ಆಗ ಪೂರ್ಣವಾಗಾಯ್ತು. ಗುಣ ಮತ್ತೆ ನಿಷೇಧ ಎರಡನ್ನು ಹೇಳಿದ್ರು ಕೂಡ ಉಪಸಂಹಾರ ಮಾಡ್ಕೋಬೇಕೆ, ಬೇಡವೆ? ಗುಣವನ್ನ ಉಪಸಂಹಾರ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾಯ್ತು. ಈಗ ನಿಷೇಧದ ವಿಚಾರಕ್ಕೆ ಬರ್ತಾ ಇದ್ದೇವೆ. ಇಲ್ಲೂ ಕೂಡ ಮಾಡ್ಕೊಳ್ಬೇಕು.
ಮೇಲ್ನೋಟಕ್ಕೆ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ನಿಷೇಧ್ಯವಾದ ಅನಂತವಾದ ವಸ್ತುಗಳಿದೆ, ಎಲ್ಲ ಅನಾತ್ಮ ವಸ್ತುಗಳು. ಅನಾತ್ಮ ವಸ್ತುಗಳು ಒಂದ್ ಕಡೆ ಸೇರಿಸ್ಕೊಳಕ್ಕಾಗತ್ತೆ ಎಲ್ಲವೇ? ಹುಲಿನೂ ಒಂದ್ ಕಡೆ ಸೇರಿಸ್ಕೊಂಡ್ಬಿಡೋದು, ಮತ್ತೆ ಮೊಲನೂ ಒಂದ್ ಕಡೆ ಸೇರಿಸ್ಕೊಂಡ್ಬಿಡೋದು ಆಗತ್ತಾ? ಸಿಂಹನೂ ಒಂದ್ ಕಡೆ, ಮೊಲ ಒಂದ್ ಕಡೆ, ಆನೆ ಒಂದ್ ಕಡೆ, ಸಿಂಹ ಒಂದ್ ಕಡೆ, ಹೇಗಾಗುತ್ತೆ? ಆದ್ದರಿಂದ ಇಲ್ಲಿ ಸಂಶಯ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೇವೆ ಸಂಶಯ, ಅದಕ್ಕೆ ಇಲ್ಲಿ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಸಿದ್ಧಾಂತ ಮಾಡಿದ್ದಾಯ್ತು. ಈಗ ಆ ಒಂದು ಪೂರ್ವ ಪಕ್ಷ ಮತ್ತೆ ಸಿದ್ಧಾಂತ ಅದು ಇದೆಯಲ್ಲ, ಅದರ ಬಗ್ಗೆ ಒಂದು 3 ಶ್ಲೋಕ ಇದೆ ನೋಡಿ. ಇದನ್ನ ಜ್ಞಾಪಕ ಇಟ್ಕೊಬಿಟ್ರೆ ಈ ಅಧಿಕರಣ ಪೂರ್ತಿ ನಮ್ಮ ಬಾಯಿ ಬಂದ್ಬಿಡುತ್ತೆ. ಎಲ್ಲ ಏನು ಹೇಳಿದ್ದಾರೆ, ಎಂಥ ಇವರು ಎಲ್ಲ ಮಾಡಿದವರು ಒಬ್ರು, ಅವರೇನವರು ಇವರಲ್ಲ, ಸಾಮಾನ್ಯರಲ್ಲ ಅವರು ಕೂಡ ಆಳವಾಗಿ ಅಧ್ಯಯನ ಮಾಡಿ ಇರ್ತಕ್ಕಂಥದ್ದು. ಇಲ್ಲಿ ಪೂರ್ವ ಪಕ್ಷನೂ ಹೇಳಿದ್ದಾರೆ ಮತ್ತೆ ಸಿದ್ಧಾಂತವನ್ನು ಹೇಳಿಬಿಟ್ಟಿದ್ದಾರೆ. ಭಗವತ್ಪಾದರ ಸಿದ್ಧಾಂತ ನೋಡ್ರಿ, ಆಚಾರ್ಯರ ಸಿದ್ಧಾಂತ ಇದು ಅನ್ನುವುದನ್ನು ಹೇಳಿದ್ದಾರೆ. ಇದನ್ನ ಇದಿದೆಯಲ್ಲ ನೋಡಿ, ಯಾವುದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಭಾಮತಿ ಅಂತ ವ್ಯಾಖ್ಯಾನ ಇದೆ. ಆ ಭಾಮತಿಗೆ ಉಪವ್ಯಾಖ್ಯಾನ ಒಂದಿದೆ. ಯಾವುದದು? ವೇದಾಂತ ಕಲ್ಪತರು ಎಂಬತಕ್ಕಂಥದ್ದು ಅಮಲಾನಂದರು ಬರೆದಿರ್ತಕ್ಕಂಥ ಭಾಷ್ಯ ವ್ಯಾಖ್ಯಾನ, ಅದು ಉಪವ್ಯಾಖ್ಯಾನ. ಇದರಲ್ಲಿ ಅವರು ಈ ಭಾಮತಿಯನ್ನು ಈ ವಿಚಾರ ಉಪಸದ ಅದೆಲ್ಲ ಹೇಳಿದ್ದಾರೆ, ಪ್ರತಿಯೊಂದು ಸರಿಯಾಗಿದೆ. ಇಲ್ಲೂ ಕೂಡ ಸ್ವಾಮಿಪಾದರು ಫುಟ್ ನೋಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆಲವು ಕೊಟ್ಟಿದ್ದಾರೆ. ಅದು ಅಲ್ಲಿ ಇರ್ತಕ್ಕಂಥದ್ದು, ಅಲ್ಲಿದೆಲ್ಲ ಹೇಳಿದ್ದಾರೆ ಇರ್ತಕ್ಕಂಥದ್ದು. ಅವ್ರ ಬಿಡಿ ಬೇಕಾದಷ್ಟು ವ್ಯಾಖ್ಯಾನಗಳನ್ನ ನೋಡಿ ಸ್ವಾಮಿಪಾದ ತೂಕ ಮಾಡಿ ಎಲ್ಲಿ ಸ್ವೀಕಾರ ಮಾಡಬೇಕೋ ಅಲ್ಲಿ ಮಾಡಿದ್ದಾರೆ, ಎಲ್ಲಿ ನಿರಾಕರಣೆ ಮಾಡಬೇಕೋ ಅಲ್ಲಿ ನಿರಾಕರಣೆಯನ್ನು ಮಾಡಿದ್ದಾರೆ. ಇದು ಹೆಚ್ಚುಗಾರಿಕೆ ಇರಲಿ. ಈಗ ಏನಾಗಿದೆ, ಆ ಒಂದು ಶ್ಲೋಕ ಇದು ಅಮಲಾನಂದರು ಅಂತಕ್ಕಂಥವ್ರು ಅವರ ಉಪವ್ಯಾಖ್ಯಾನದಲ್ಲಿ ಮಾಡಿರ್ತಕ್ಕಂಥದ್ದು ನಿರ್ಣಯ ಇದೆ. ಏನು ನೋಡಿ, ನಮಗೆ ಪೂರ್ವ ಪಕ್ಷ ಗೊತ್ತಾಯಿತು, ಸಿದ್ಧಾಂತನೂ ಗೊತ್ತಾಗಿದೆ ಅಲ್ವಾ? ಈಗ ಈ ಶ್ಲೋಕ ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಅರ್ಥ, ಈ ಅಧಿಕಾರದ ಅರ್ಥ ಗೊತ್ತಾಗುತ್ತೆ ನೋಡಿ. ಭವೇದ್ ಬ್ರಹ್ಮಸ್ವರೂಪತ್ವಾತ್ ಆನಂದಾದ್ಯುಪಸಂಹೃತಿ. ಭವೇತ್ ಬ್ರಹ್ಮಸ್ವರೂಪತ್ವಾತ್ ಆನಂದಾದಿ ಉಪಸಂಹೃತಿ. ಏನು ಆನಂದಾದಿ ಅಂದರೆ? ಆನಂದ ಅಂದ್ರೆ ಗುಣಗಳು, ಸತ್ಯ, ಜ್ಞಾನ, ಅನಂತ, ವಿಜ್ಞಾನ, ಆನಂದ, ಸತ್ಯಕಾಮ, ಸತ್ಯಸಂಕಲ್ಪ ಎಲ್ಲ ಇದೆಯಲ್ಲ, ಗುಣಗಳು ಬೇಕಾದಷ್ಟು ಇವೆಲ್ಲ. ಇದು ಉಪಸಂಹೃತಿ, ಉಪಸಂಹಾರ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಭವೇತ್ ಆಗಬಹುದು. ಪೂರ್ವಪಕ್ಷ ಇದು. ಅಲ್ಲಿ ಹೇಳಿದ್ರಿ ಸ್ವಾಮಿ, ಹಿಂದೆ ಹೇಳಿ ನಾವು ಹೇಳಿದ್ರಲ್ಲ ಅಂತ ಹೇಳಿದ್ರಲ್ಲ ಆಚಾರ್ಯರು, ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಅಲ್ಲಿ ಸರಿಯಾಗಿದೆ ಹೇಳಿದ್ರಿ, ನಾವು ಒಪ್ಕೊಂಡಿದ್ವಿ. ಅಲ್ಲಿ ಗುಣಗಳು ಭವೇದ್ ಬ್ರಹ್ಮಸ್ವರೂಪತ್ವಾತ್ ಆನಂದಾದ್ಯುಪಸಂಹೃತಿ. ಉಪಸಂಹೃತಿ ಆನಂದಾದಿ ಉಪಸಂಹೃತಿ ತತ್ರ ಭವೇತ್ ಕುತಃ ಬ್ರಹ್ಮಸ್ವರೂಪತ್ವಾತ್. ಪರಂತು ಅತ್ರ ಇಲ್ಲಿ ಏನಾಗಿದೆ ಗೊತ್ತೇನು? ನಿಷೇಧಾನಾಂ ಅನಾತ್ಮತ್ವಾತ್ ನೋಪಸಂಹಾರ ಸಂಭವ. ನೋಡಿ ಎಷ್ಟು ಕ್ಲೀನಾಗಿ ಒಂದು ಶ್ಲೋಕ ಮಾಡಿದೆ. ನಿಷೇಧಾನಾಂ ಅನಾತ್ಮತ್ವಾತ್. ಈ ನಿಷೇಧ ಇದು, ಅದು ಗುಣ ಅಲ್ಲ, ಇದು ಅನಾತ್ಮ ವಸ್ತು. ನಿಷೇಧಗಳೆಲ್ಲವೇ ಅದಲ್ಲ, ಇದಲ್ಲ, ಇದು, ಅದು, ಇದು ಅಂತಕ್ಕಂಥದ್ದು ಯಾವುದದು? ವಿಷಯನ ವಿಷಯೀನ, ಅದು, ಇದು, ನೀನು ಅಂತಕ್ಕಂಥದ್ದಲ್ಲ ವಿಷಯ. ಇದು ವಿಷಯ ಯಾವುದು? ಅನಾತ್ಮ. ಹಾಗಾಗಿ ನಿಷೇಧಾನಾಂ ಅನಾತ್ಮತ್ವಾತ್ ಸರ್ವೇಷಾಂ ನಿಷಾಧಾನಾಮಪಿ ಅನಾತ್ಮತ್ವಾತ್ ಅನಾತ್ಮಸ್ವರೂಪತ್ವಾತ್ ಅತ್ರ ಅಸ್ಮಿನ್ ಪ್ರಸಂಗೆ ನೋಪಹಾರ ಸಂಭವ ನೋಪಸಂಹಾರ ಸಂಭವ ನ ಉಪಸಂಹಾರ ಸಂಭವ. ಉಪಸಂಹಾರ ಸಂಭವ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟ ಪೂರ್ವಪಕ್ಷಿ. ನೋಡಿ, ಇದನ್ನು ನಮಗೆ ಪೂರ್ವಪಕ್ಷ ಗೊತ್ತಾಗಿತ್ತು, ಶ್ಲೋಕದ ಅರ್ಥ ಗೊತ್ತಾಯಿತು. ಯಾತಕ್ಕೆ ಇನ್ನು ಮುಂದೆ ಹೇಳ್ತಾ ಇದ್ದ ಕಾರಣ 2-3 ಕಾರಣ ಕೊಡ್ತಾ ಇದೆ.
ಆನಂತ್ಯಾಚ್ಚ ನಿಷೇಧ್ಯಾನಾಂ ತನ್ನಿಷೇಧಧಿಯಾಮಪಿ. ನಿಷೇಧ್ಯ ವಸ್ತುಗಳು ಅನಂತವಾಗಿರತಕ್ಕಂಥದ್ದು. ಇದಲ್ಲ ಇದಲ್ಲ ಇದು ಅಂತಕ್ಕಂಥ ಎಷ್ಟಿದೆ, ಯಾವುದು ಅಲ್ಲ ಅಂದ್ರೆ ಯಾವುದು ಅಂತ ಪ್ರಪಂಚ ಎಷ್ಟಿದೆ, ಬೇಕಾದಷ್ಟಿದೆ. ಹೀಗೆ ಯಾವುದು ಅಂತಕ್ಕಂಥದ್ದು ಯಾವುದು ಅಲ್ಲ, ಯಾವುದು ನಿಷೇಧ ಅನಂತವಾಗಿರೋದ್ರಿಂದ ನಿಷೇಧ ಧಿಯಾಮಪಿ, ಆ ಒಂದು ನಿಷೇಧ ಪ್ರತ್ಯಯ ಬುದ್ಧಿ ಅದು ಕೂಡ ಅನಂತವೇ. ಇವಾಗ ಇದಲ್ಲ, ಯಾವುದೋ ಒಂದು ವಸ್ತು ತೋರಿಸ್ತಾನೆ, ಇದಲ್ಲಪ್ಪ ಬ್ರಹ್ಮ ಅಂತಾನೆ, ಸೊ ಅದೊಂದು ಪ್ರತ್ಯಯ ಆಯಿತು. ಅದು ಒಂದು ಇನ್ನೊಂದು ತೋರಿಸ್ತಾನೆ, ಇದಲ್ಲ ಅಂತಾನೆ, ಅದು ಪ್ರತ್ಯಯ ಆಯಿತು. ಅದೇನು, ಅದು ಅನಂತ. ಈ ಒಂದು ಮತಿ ಪ್ರತ್ಯಯನು ಅನಂತ. ತನ್ನಿಷೇಧಧಿಯಾಮಪಿ ಅಸಂಖ್ಯೇಯತ ಏಕತ್ರ ಕಥಂ ಶಕ್ಯೋಪಸಂಹೃತಿ. ಕೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಅಸಂಖ್ಯೇಯತೆಯ, ಹೀಗೆ ಅಸಂಖ್ಯೇಯವಾಗಿರುವುದರಿಂದ ಒಂದಕ್ಕೊಂದಕ್ಕೂ ಭಿನ್ನ ಅನಾತ್ಮ ವಸ್ತುಗಳು, ಸಿಂಹ, ಮೊಲ, ಆನೆ, ಸಿಂಹ, ಮತ್ತೆ ಇನ್ನೇನೋ ಬೇಕಾದಷ್ಟು ತಿಮಿಂಗಿಲ, ಸಣ್ಣ ಮೀನು, ಇವೆಲ್ಲ ಒಂದ್ ಕಡೆ ಸೇರಿಸೋಕ್ಕಾಗತ್ತಾ? ಯಾವುದು ಅಲ್ಲ ಇದು ಅಸಂಖ್ಯೇಯ. ನಿಷೇಧ ಶ್ರುತಿಗಳು ಅಸಂಖ್ಯೇಯತೆಯ ಏಕತ್ರ, ಹೀಗೆ ಅಸಂಖ್ಯೇಯವಾಗಿರುವುದರಿಂದ ಏಕತ್ರ ಉಪಸಂಹೃತಿ ಕಥಂ ಶಕ್ಯ. ಒಂದು ಕಡೆ ಇದನ್ನೆಲ್ಲ ಸೇರಿಸ್ತೀನಿ ಅಂತಂದ್ರೆ ಹ್ಯಾಕ್ ಉಪಸಂಹಾರ ಮಾಡ್ಕೊಂಡು ಸೇರಿಸ್ಕೋಬೇಕು, ಹ್ಯಾಕ್ ಸ್ವಾಮಿ ಸಾಧ್ಯ ಅಂದ್ಬಿಟ್ಟ. ಆಮೇಲಿಂದ ನೋಡಿ, ಸ್ಥಾಲಿ ಪುಲಾಕವತ್ ಕಿಂಚಿತ್ ನಿಷೇಧೇನ ಅನ್ಯಲಕ್ಷಣೆ ಮತ್ತೆ ಯಥಾ ಶ್ರುತೇನ ತತ್ಸಿದ್ಧೇ ಉಪಸಂಹರಣಂ ವೃಥ. ಮತ್ತು ಈಗ ಒಂದು ನೋಡಿ, ಇದು ಯಾವುದು ಅಲ್ಲ ಅನಾತ್ಮ ವಸ್ತು ಅಂತ ನಿಷೇಧ ಮಾಡಿದ್ರಿ. ಅನಾತ್ಮ ವಸ್ತು ಅಂತ ಒಂದದ ನಿಷೇಧ ಮಾಡಿದ ಮಾತ್ರಕ್ಕೆ ಏನಾಯಿತು, ಎಲ್ಲವನ್ನೂ ನಿಷೇಧ ಮಾಡಿದ ಹಾಗಾಯಿತು. ಯಾಕೆ, ಎಲ್ಲವೂ ಅನಾತ್ಮ ವಸ್ತುಗಳು, ವಿಷಯಗಳು. ಹೇಗೆ, ಸ್ಥಾಲಿ ಪುಲಾಕವತ್, ಅನ್ನದಗಳು ಅನ್ನ ಆಗಿದೆಯೇ ಇಲ್ವೇ ಎಷ್ಟು ನೋಡ್ತಾರೆ, ಎಲ್ಲ ತೆಗೆದು ಕೀಚು ಸುರಿದು ನೋಡ್ತಾರ, ಯಾವ ಒಂದಗಳು ತೆಗೆದು ನೋಡ್ತಾರೆ, ಅದು ಓ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಸ್ಥಾಲಿ ಪುಲಕವತ್ ಕಿಂಚಿನ್ ನಿಷೇಧೇನ ಅನ್ಯಲಕ್ಷಣೆ. ಇದು ಎಲ್ಲ ಅನ್ಯಲಕ್ಷಣವಾಗಿರ್ತಕ್ಕಂತಹ ಎಲ್ಲವನ್ನೂ ಕೂಡ ನಿಷೇಧ ಮಾಡಿದ ಹಾಗಾಯಿತು. ಹಾಗಾಗಿ ಎಲ್ಲಾನು ಕೂಡ ಅಲ್ಲಿ ತಗೊಂಬರ್ಬೇಕು ಅಂತ ಅನ್ನತಕ್ಕಂಥದ್ದು ಬೇಕಿಲ್ಲ. ಏನಾಯ್ತು ಅದಕ್ಕೆ, ಯಥಾ ಶ್ರುತೇನ ತತ್ಸಿದ್ಧೇ. ಆದ್ದರಿಂದ ಶ್ರುತಿನಲ್ಲಿ ಎಲ್ಲೆಲ್ಲಿ ಹೇಳಿದೆಯೋ ಹಾಗಾಗಿ ತಗೊಳ್ಬೇಕು. ಅದಕ್ಕೇನು ಹೇಳಿದ್ರು, ವ್ಯವಸ್ಥೆ. ಅದು ಹೇಳಿತ್ತಲ್ಲ ಹಿಂದೆ, ವ್ಯವಸ್ಥೆ ಇರಬೇಕು. ವ್ಯವಸ್ಥೆ ಅಂದ್ರೇನು, ಅಲ್ಲಿಗೆ ಇಲ್ಲಿಗೆ ಇರಬೇಕು, ಇಲ್ಲಿ ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಬರಬಾರ್ದು. ಹೀಗೆ ವ್ಯವಸ್ಥೆಯಿಂದಲೇ ನಾವು ತಿಳ್ಕೊಳ್ಬೇಕು. ಯಥಾಶ್ರುತ, ಶ್ರುತಿ ಹೇಳಿರುವಂತೆ ಹಾಗೆ ತಿಳ್ಕೊಳ್ಬೇಕು ವ್ಯವಸ್ಥೆಯಿಂದ. ತತ್ಸಿದ್ಧೇ, ಅದು ಸಿದ್ಧವಾಗತ್ತೆ. ಮತ್ತು ಉಪಸಂಹರಣಂ ವೃಥ. ಮತ್ತೆ ಈ ಅಲ್ಲಿಂದ ಇಲ್ಲಿ ತಗೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ರೆ ಉಪಸಂಹಾರ ಮಾಡಿಕೊಳ್ಬೇಕು, ಅದು ವೃಥ. ಏನು, ಇಟ್ಸ್ ಎ ವೇಸ್ಟ್. ಯಾಕೆ, ಸ್ಥಾಲಿ ಪುಲಾಕ ನ್ಯಾಯ, ಒಂದು ನಿಷೇಧ ಮಾಡಿದೆ ಅನಾತ್ಮ ವಸ್ತುನ ಎಲ್ಲ ನಿಷೇಧ ಮಾಡದೆ ಆಗೋಯ್ತು. ಪ್ರತಿಯೊಂದನ್ನು ಇಲ್ಲಿ ಯಾಕೆ ಸ್ವಾಮಿ ತರಬೇಕು? ನೋಡಿ ಎಂಥ ಮಾತು ಪೂರ್ವಪಕ್ಷ ಹೇಳ್ಬಿಟ್ಟ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ ಸಿದ್ಧಾಂತ. ಇದನ್ನು ಅದೇ ಅಮಲಾನಂದರು ಬರೆದಿರ್ತಕ್ಕಂಥ ಸಿದ್ಧಾಂತ. ಪ್ರತಿಷೇಧ ಅನಾತ್ಮಾನೋಪ್ಯಾತ್ಮ ಲಕ್ಷಣತ ಅಂಗತ. ಪ್ರತಿಷೇಧ ಅನಾತ್ಮಾನೋಪಿ, ಇವಾಗ ಅನಾತ್ಮ ವಸ್ತುಗಳು ಇವೆಲ್ಲ ಹೌದ್ ತಾನೆ. ಆದರೂ ಕೂಡ ಏನಾಗಿದೆ, ಪ್ರತಿಯೊಂದನ್ನು ಪ್ರತಿಷೇಧ ಮಾಡಬೇಕು. ಯಾಕೆ ಅಂದ್ರೆ ಆತ್ಮಲಕ್ಷಣತಾಂಗತಃ. ಇವೆಲ್ಲವೂ ಯಾತಕ್ಕೆ, ಇದು ಆತ್ಮದ ಲಕ್ಷಣವನ್ನ ತಿಳಿಸಿಕೊಡುವುದಕ್ಕೆ, ಆತ್ಮನ ಒಂದು ಸ್ವರೂಪವನ್ನ ಯಥಾವತ್ತಾಗಿ ತಿಳಿಸಿಕೊಡುವುದಕ್ಕೆ ಈ ಎಲ್ಲ ನಿಷೇಧಗಳು ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹದ್ದು. ಇಲ್ಲದೆ ಇದ್ರೆ ಯಾತಕ್ಕೆ ಶ್ರುತಿನಲ್ಲಿ 28 ನಿಷೇಧಗಳನ್ನು ಹೇಳಿ ಅದಲ್ಲ ಅಶಬ್ದ ಮಸ್ಪರ್ಶ ಮರೂಪ ಮಗಂಧ ಮರಸಂ ಅದ್ರೇಶ ಮಗ್ರಾಹ್ಯ ಮಗೋತ್ರ ಮವ ಯಾಕೆ ಹೇಳ್ತಾ ಇದ್ರು? ಯಾತಕ್ಕೆ? ಇವೆಲ್ಲ ಆತ್ಮ ಸ್ವರೂಪ ಸಿದ್ಧ, ಆತ್ಮ ಪ್ರಮಿತಿ ಸಿದ್ಧ್ಯರ್ಥಂ ಸಂಯಾಸ್ಯಂತ್ಯಶ್ರುತ ಸ್ಥಳೇ.
ಆತ್ಮ ಪ್ರಮಿತಿ ಸಿದ್ಧಾರ್ಥಂ ಆತ್ಮದ ಸ್ವರೂಪವನ್ನು ಸಿದ್ಧ ಮಾಡುವುದಕ್ಕಾಗಿ, ಸಿದ್ಧ ಅಂದ್ರೆ ಸರಿಯಾಗಿ ಸಿದ್ಧ ಮಾಡುವುದಕ್ಕಾಗಿ, ಯಥಾವತ್ತಾಗಿ ಸಂಯಾಸ್ಯಂತಿ, ಇದನ್ನ ಸಂಯಾಸ್ಯಂತಿ ಅಂದ್ರೆ ಅಲ್ಲಿರೋದನ್ನ ಇನ್ನೊಂದು ಕಡೆ ತಗೊಂಡ್ಬರ್ತಾರೆ, ಇಲ್ಲಿರೋದನ್ನ ಅಲ್ಲಿ ತಗೊಂಡು ಹೋಗ್ತಾರೆ. ಸುಮ್ಮನೆ ಸಂಯಾಸ್ಯಂತಿ ತಗೊಂಡ್ಬರ್ತಾರೆ. ಅಶ್ರುತ ಸ್ಥಳೇ, ಅಶ್ರುತ ಸ್ಥಳೇ, ಒಂದು ಕಡೆ ಶ್ರುತ ಆದ್ರೆ ಹೇಳಿಲ್ದೇ ಇರತಕ್ಕಂಥದ್ದು, ಅಶ್ರುತ ಆದ್ರೆ ಹೇಳಿಲ್ದೇ ಇರತಕ್ಕಂಥ ಸ್ಥಳದಲ್ಲಿ ಅದನ್ನ ಅಲ್ಲಿ ಹೇಳಿದ್ದಾರಲ್ಲ ಅದನ್ನು ಕೂಡ ತೆಗೆದುಕೊಂಡು ಬರಬೇಕು. ಇದು ವಿಹಿತವಾಗಿದೆ. ಯಾಕೆ? ಇದು ಆತ್ಮಸ್ವರೂಪವನ್ನು ಸಿದ್ಧ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಈ ಒಂದು ಇದು ಯಾವುದು ಈ ಶ್ಲೋಕ, ಪೂರ್ವಪಕ್ಷ ಶ್ಲೋಕ మన ಸಿದ್ಧಾಂತ. ಭವೇದ್ ಬ್ರಹ್ಮ, ಪೂರ್ವಪಕ್ಷ ಏನು? ಭವೇದ್ ಬ್ರಹ್ಮ ಸ್ವರೂಪತ್ವಾತ್ ಆನಂದಾದ್ಯುಪಸಂಹೃತಿ ನಿಷೇಧಾನಾಮನಾತ್ವತ್ವಾತ್ ನೋಪಸಂಹಾರ ಸಂಭವ ಆನಂತ್ಯಾಚ್ಚ ನಿಷೇಧ್ಯಾನಾಂ ತನ್ನಿಷೇಧಧಿಯಾಮಪಿ ಅಸಂಖ್ಯೇಯತಯೈಕತ್ರ ಕಥಂ ಶಕ್ಯೋಪಸಂಹೃತಿ ಸ್ಥಾಲೀಪುಲಾಕವತ್ ಕಿಂಚಿನ್ ನಿಷೇಧಾನಾನ್ಯಲಕ್ಷಣೇ ಯಥಾ ಶ್ರುತೇನ ತತ್ಸಿದ್ಧೇರುಪಸಂಹರಣಂ ವೃಥಾ. ಉಪಸಂಹಾರ ವೃಥಾ, ವೇಷ್ಟು ಸ್ವಾಮಿ ಅಂದ್ಬಿಟ್ಟ. ಅದಕ್ಕೆ ಸಿದ್ಧಾಂತ ಪ್ರತಿಷೇಧ ಅನಾತ್ಮಾನೋ ಅಪ್ಯಾತ್ಮ ಲಕ್ಷಣತಾಂಗತಾ, ಸೇರಿಸಿ ಹೇಳಬೇಕು. ಪ್ರತಿಷೇಧ ಅನಾತ್ಮಾನೋಪ್ಯಾತ್ಮ ಲಕ್ಷಣತಾಂಗತಾ ಆತ್ಮ ಪ್ರಮಿತಿ ಸಿದ್ಧ್ಯರ್ಥಂ ಸಂಯಾಸ್ಯಂತಿ ಅಶ್ರುತ ಸ್ಥಳೇ, ಅಶ್ರುತ ಸ್ಥಳೇ ಅಪಿ ಸಂಯಾಸ್ಯಂತಿ. ಇದು ಆಯ್ತು. ಇಷ್ಟು ಇದು ತಿಳ್ಕೊಂಡಿದ್ದು ಇದು ಸರೋಯ್ತಲ್ವಾ? ಇವಾಗ ಇದನ್ನು ಯಾವ್ದು ಭಾಗ ನಾವು ಇಲ್ಲಿ ಔಪಸದವತ್ ಇತಿ ನಿದರ್ಶನಂ, ಆ ಔಪಸದ ಏನು ಅಂತ ಅನ್ನೋದನ್ನು ಕೂಡ ನೆನ್ನೆ ಹೇಳಿದೆ. ಅದರಿಂದ ಇವತ್ತು ಅದೇನು ಅವಶ್ಯಕತೆ ಇಲ್ಲ. ಏನು ಅಷ್ಟೇ. ಅಲ್ಲಿ ಔಪಸದವತ್ತು ಅಂದರೆ ಅಲ್ಲಿ ನೋಡಿ, ಜಾಮದಗ್ನ ಅಂತಕ್ಕಂಥದ್ದು ಅಹೀನ, ಅಹೀನ ಅಂತಕ್ಕಂಥದ್ದು 2 ದಿನದಿಂದ 12 ದಿನಗಳವರೆಗೂ ಮಾಡಬೇಕಾದ. ಎಷ್ಟು ದಿನ ಬೇಕಾದ್ರೂ 2 ದಿನದ ಮೇಲ್ಪಟ್ಟಿರಬೇಕು, 12 ದಿನದ ಒಳಪಟ್ಟಿರಬೇಕು. ಅದಕ್ಕೆ ಅಹೀನ ಅಂತ ಹೆಸರು. ಅಂಥ ಒಂದು ಕರ್ಮ ಜಾಮದಗ್ನ ಕರ್ಮ ಅಂತ. ಅದರಲ್ಲಿ ಈ ಅಜ್ಞಾಧಾನ ಮಾಡುವಾಗ ಹೇಳಬೇಕಾದ ಒಂದು ಈ ಮಂತ್ರಗಳಿದೆ. ಅದು ಏನು? ಅದನ್ನ ಉದ್ಗಾತ್ರ ಅಧ್ವರ್ಯು ಹೇಳಬೇಕು. ಯಾಕೆ? ಅಜ್ಞಾಧಾನ ಅಧ್ವರ್ಯು ಮಾಡಬೇಕು, ಅದು ಅಧ್ವರ್ಯುವಿನ ಕರ್ಮ, ಅದು ಅಧ್ವರ್ಯು ಹೇಳಬೇಕು. ಆದರೆ ಆ ಅಧ್ವರ್ಯುವಿಗೆ ವಿಧಾನ ಏನ್ ಮಾಡಿದ್ದಾರೆ? ಇದನ್ನ ನೀವು ವಿಧಾನ ಮಾಡಬೇಕು. ಏನು ವಿಧಾನ ಮಾಡಿದೆ? ಈ ಮಂತ್ರವನ್ನು ಹೇಳಬೇಕು ಅಂತ. ಯಾವ ಮಂತ್ರ ಅದು ಅಂದ್ರೆ ವಾರವಂತೀಯ, ಯಜ್ಞೀಯ, ವಾಮದೇವ್ಯ, ಈ ಮಂತ್ರವನ್ನು ಹೇಳ್ತಾನೆ ಆವಾಗ. ಆದರೆ ಈ ಮಂತ್ರ ಸಾಮವೇದದಲ್ಲಿರತಕ್ಕಂಥದ್ದು. ಸಾಮವೇದವನ್ನ ಇವನು ಹೇಳ್ತಾ ಇದ್ದಾನೆ, ಅದು ಉದ್ಗಾತರು ಹೇಳ್ಬೇಕದ್ನ. ಆದರೂ ಕೂಡ ಇಲ್ಲಿ ಮುಖ್ಯವಾದ ಕರ್ಮ ಯಾವುದು? ಇದು. ಅದು ಅಜ್ಞಾಧಾನ ಅಂತಕ್ಕಂಥದ್ದು, ಅದು ಇದ್ರಿಗೆ ಪುರೋಡಾಶವನ್ನು ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದು, ಅದು ಅಂಗವಾದ ಕರ್ಮ ಅದು. ಆದ್ದರಿಂದ ಪ್ರಧಾನ ಕರ್ಮಕ್ಕೆ ಬೆಲೆ, ಪ್ರಧಾನ ಕರ್ಮ ಅಧ್ವರ್ಯು ಮಾಡ್ತಾ ಇದ್ದಾನೆ. ಆದ್ದರಿಂದ ಅಧ್ವರ್ಯುವಿಗೆ ಸಂಬಂಧಪಟ್ಟಂತೆ ಅದನ್ನು ನಾವು ಮಾರ್ಪಡಿಸಿ ಅಲ್ಲಿಂದ ಇದು ತಗೊಂಬರ್ಬೇಕು. ಏನಿದೆ ನಿಯಮ? ಇವನ ಸಾಮಗಾನವನ್ನ ಉಚ್ಚಸ್ವರದಿಂದ ಮಾಡಬೇಕು. ಮೊನ್ನೆ ನಾವು ಮಾಡಿದ್ವಲ್ಲ ಸಾಮಗಾನ, ಸೊಗಸಾಗಿ ಸಾಮಗಾನ ಮಾಡೋ ಅರ್ಧ ಗಂಟೆ ಹೊತ್ತು ಇಬ್ಬರು ವಿದ್ವಾಂಸರು ಸಾಮಗಾನವನ್ನ ಉಚ್ಚಸ್ವರದಲ್ಲಿ ಹೇಳಬೇಕು. ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಪುರೋಡಾಶವನ್ನು ಪ್ರದಾನ ಮಾಡುವಾಗ ಏನು ಮಾಡಬೇಕು? ಈ ಒಂದು ಮಂತ್ರಗಳನ್ನು, ಸಾಮವೇದದ ಮಂತ್ರಗಳನ್ನು ಉಚ್ಚಸ್ವರದಿಂದ ಹೇಳಬೇಕು ಅಂತ ನಿಯಮ ಇದ್ದರೂ ಕೂಡ ಎಲ್ಲಿ ಹೇಳಬೇಕು? ಇಲ್ಲಿ ಉಪ ಅಂಶುವಿನಂತೆ ಹೇಳಬೇಕು. ಅದ್ಯಾವುದದು? ಯಧ್ವರ್ಯುವಿಗೆ ವಿಹಿತವಾದದ್ದು, ಹೀಗೆ ಹೇಳಬೇಕು ಅಂತ ಇಲ್ಲಿ. ಆದರೂ ಕೂಡ ಅಧ್ವರ್ಯ ಮುಖ್ಯವಾದ್ದರಿಂದ ಮತ್ತೆ ಇಲ್ಲಿ ಈ ಒಂದು ಈ ಯಾವುದೋ ಜಾಮದಗ್ನ ಅಂತಕ್ಕಂಥದ್ದು ಯಾಗ ಮುಖ್ಯವಾದ್ದರಿಂದ ಅದರ ಅಂಗ ನಮಗೆ ಮುಖ್ಯವಲ್ಲ, ಇದು ಮುಖ್ಯ. ಇದನ್ನು ಅಧ್ವರ್ಯ ಮಾಡ್ತಾ ಇದ್ದಾನೆ, ಅಧ್ವರ್ಯುವ ನಿಯಮದಂತ ಇದನ್ನು ಹೇಳಬೇಕು. ಹಾಗೆ ಇಲ್ಲಿಯೂ ಕೂಡ
ಏನು ಅದನ್ನ ಕೊನೆಯಲ್ಲಿ ಆ ಒಂದು ನಿರ್ಣಯ ಮಾಡಿ ಹೇಳ್ತಾರೆ. ಅದನ್ನ ಆಚಾರ್ಯ ವಾಕ್ಯದಲ್ಲಿ ನೋಡಿ, ಇಲ್ಲೂ ಕೂಡ ಹೇಗೆ ಸಂಬಂಧ ಅಂದ್ರೆ ಔಪಸದವತ್ ಇತಿ ನಿದರ್ಶನಂ ಯಥಾ ಜಾಮದಗ್ನೇ ಅಹೀನೆ ಪೂರ್ವಡಾಶನೀಷು ಉಪಸತ್ಸು ಚೋದಿತಾಸು ಪೂರ್ವಡಾಶ ಪ್ರಧಾನ ಕರ್ಮಾಣಾಂ ಪ್ರಧಾನ ಮಂತ್ರಾಣಾಂ ಅಗ್ನೇರ್ವೇಹೋತ್ರಂ ವೇರಧ್ವನಂ ಇತ್ಯೇವಮಾದೀನಾಂ ಉದ್ಗಾತ್ರ ವೇದೋತ್ಪನ್ನಾನಾಮಪಿ ಅಧ್ವರ್ಯುಭಿ ಅಭಿಸಂಬಂಧೋ ಭವತಿ. ಹೌದು, ಆ ಉದ್ಗಾತ್ರಕ್ಕೆ ಸಂಬಂಧಪಟ್ಟದ್ದು ಸಾಮವೇದ ಆದರೂ ಕೂಡ ಅಧ್ವರ್ಯವು ಅದನ್ನು ತೆಗೆದುಕೊಂಡು ಹೇಳ್ತಾನೆ, ಅವನ ನಿಯಮ ಅಂತ ಹೇಳ್ತಾನೆ. ಮತ್ತೆ ಇಷ್ಟು ಕೂಡ ಆಗಿತ್ತು. ಮುಂದಿನ ವಾಕ್ಯ ನೋಡೋಣ. ಈಗ ಅಧ್ವರ್ಯು ಕರ್ತೃಕತ್ವಾತ್ ಪುರೋಡಾಶ ಪ್ರಧಾನಸ್ಯ ಅಂತ ಬಿದ್ದುಬಿಟ್ಟಿದೆ ನೋಡಿ. ಇಲ್ಲಿ ಎಷ್ಟು ತಪ್ಪು. ಅಧ್ವರ್ಯು ಕರ್ತೃಕತ್ವಾತ್ ಪುರೋಡಾಶ ಪ್ರಧಾನಸ್ಯ ಅಲ್ಲ, ಇದು ಈ ನಂದು ಹಳೆ ಪುಸ್ತಕ ಪ್ರಧಾನಸ್ಯ ಅಲ್ಪ ಪ್ರಾಣ ದಕಾರ. ಪುರೋಡಾಶ ಪ್ರಧಾನ ಅಲ್ಲ. ಅಧ್ವರ್ಯು ಕರ್ತೃಕತ್ವಾತು ಪುರೋಡಾಶ ಪ್ರಧಾನಸ್ಯ ಅದು ತಪ್ಪಿದ್ಬಿಟ್ರೆ ಹಾಗೆ ಓದ್ಕೊಂಡ್ಬಿಡ್ಬೇಕಾಗುತ್ತೆ. ಈ ಪುರೋಡಾಶ ಪ್ರಧಾನ ಅಂತಕ್ಕಂಥದ್ದು ಅಧ್ವರ್ಯು ಮಾಡಬೇಕಾದ ಕರ್ಮ, ಹೌದ್ ತಾನೆ? ಆದ್ದರಿಂದ ಏನಾಗುತ್ತೆ, ಪ್ರಧಾನ ತಂತ್ರತ್ವಾಚ ಅಂಗಾನಾಂ. ಇದು ಪ್ರಧಾನ ತಂತ್ರತ್ವಾಚ ಅಂಗಾನಾಂ. ಈ ಅಂಗಕರ್ಮಗಳು ಯಾವುದು? ಈ ಪುರೋಡಾಶ ಕರ್ಮಗಳು ಇವೆಲ್ಲ ಇದೆಯಲ್ಲ, ಅಂಗಕರ್ಮಗಳು, ಇವು ಪ್ರಧಾನಸ್ಯ ಅಂಗತ್ವ. ಪ್ರಧಾನ ಯಾವುದು? ಇಲ್ಲಿ ಅಧ್ವರ್ಯುವಿನ ಕರ್ಮ ಜಾಮದಗ್ನಿ ಆಯಿತು. ಇದಕ್ಕೆ ಅಧೀನವಾಗಿ ಇರತಕ್ಕಂಥದ್ದು. ಹಾಗಿರೋದ್ರಿಂದ ಏನಾಗಿದೆ, ಆ ಅಧೀನವಾಗಿರ್ತಕ್ಕಂಥದ್ದು ಏನು ಹೇಳಿದ್ದಾರೋ ಅದನ್ನು ಬಿಟ್ಟಿದ್ದಾರೆ. ಈ ಪ್ರಧಾನವಾದ ಕರ್ಮ ಏನಿದೆಯೋ ಅದಕ್ಕೆ ತಕ್ಕಂತೆ ನಿಯಮವನ್ನು ಇಲ್ಲೂ ಅದನ್ನು ತಂದುಕೊಂಡು ಹೇಳಿದ್ದಾರೆ. ಹಾಗೆ ಇಲ್ಲೂ ಕೂಡ ಏನಾಗಿದೆ ನೋಡಿ, ಇಲ್ಲಿ ಹೇಳ್ತಾರೆ ಏವಂ ಇಹಾಪಿ, ಇಲ್ಲಿಯೂ ಕೂಡ ಇಲ್ಲಿ ಈ ಒಂದು ನಿಷೇಧ ಶ್ರುತಿಗಳನ್ನ, ಒಂದು ಕಡೆ ಹೇಳಿರ್ತಕ್ಕಂಥ ನಿಷೇಧ ಶ್ರುತಿಗಳನ್ನ ಮತ್ತೊಂದು ಕಡೆಯಲ್ಲಿಯೂ ಉಪಸಂಹಾರ ಮಾಡಿಕೊಳ್ಳಬೇಕು ಎನ್ನುವ ಈ ವಿಚಾರ ಮಾಡ್ತಾ ಇದ್ದೀವಲ್ಲ, ಈ ಪ್ರಕರಣ ಸಂದರ್ಭ. ಇಲ್ಲಿಯೂ ಕೂಡ ಏನು, ಅಕ್ಷರತಂತ್ರತ್ವ. ಇಲ್ಲಿ ಪ್ರಧಾನ ಯಾವುದು? ಅಕ್ಷರತಂತ್ರ. ಅಕ್ಷರಕ್ಕೆ ಅಧೀನವಾಗಿ, ಅಕ್ಷರ ಬ್ರಹ್ಮಕ್ಕೆ ಅಧೀನವಾಗಿರ್ತಕ್ಕಂಥದ್ದು. ಮತ್ತು ಈ ಪ್ರಕರಣ ಯಾವುದು? ನಮ್ದು ಬ್ರಹ್ಮಸ್ವರೂಪ ನಿರ್ಧಾರಣೆ ಮಾಡಬೇಕು, ನಿಷೇಧ ಶ್ರುತಿ ಅಲ್ಲ. ತನ್ನ ನಿರ್ಧಾರಣೆ ಮಾಡತಕ್ಕಂಥದ್ರಲ್ಲಿ ಅಕ್ಷರತಂತ್ರತ್ವ, ಅಕ್ಷರಕ್ಕೆ ಅಧೀನವಾಗಿದೆ. ಅವೆಲ್ಲ ಅಧೀನವಾಗಿರುವ ತದ್ವಿಶೇಷಾಣಾಂ ಯತ್ರ ಕ್ವಚಿದಪಿ ಉತ್ಪನ್ನಾನಾಂ ಅಕ್ಷರೇಣ ಸರ್ವತ್ರ ಅಭಿಸಂಧಾ ಇತ್ಯರ್ಥ. ಈ ಒಂದು ಹಾಗಿರುವುದರಿಂದ ತದ್ವಿಶೇಷಾಣಾಂ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಶೇಷಗಳನ್ನೂ ಕೂಡ ಯತ್ರ ಕ್ವಚಿದಪಿ ಉತ್ಪನ್ನಾನಾಂ, ಅದು ಎಲ್ಲಿಯೇ ಹೇಳಿರಲಿ, ಎಲ್ಲಾದರೂ ಹೇಳಿರಲಿ, ಎಲ್ಲಿ ಹೇಳಿದ್ದರೂ ಕೂಡ ಅದು ಅಕ್ಷರಕ್ಕೆ, ಬ್ರಹ್ಮಕ್ಕೆ ಎಲ್ಲ ಕಡೆಯಲ್ಲಿಯೂ ಕೂಡ ಅವುಗಳನ್ನ ಸಂಬಂಧಿಸಿಕೊಳ್ಳಬೇಕು, ಬ್ರಹ್ಮಕ್ಕೆ ಸಂಬಂಧಿಸ್ಕೊಳ್ಬೇಕು. ಅಂದ್ರೆ ಏನು? ಎಲ್ಲಿ ಬ್ರಹ್ಮದ ಇಲ್ಲಿ ಹೇಳಿದ್ದಾರಲ್ಲ, ಯಾವುದನ್ನ ಅಶಬ್ದಂ ಅಸ್ಪರ್ಶಂ ರೂಪಂ ಅವ್ಯಯಂ ತಥಾರಸಂ ನಿತ್ಯಂ ಅಗಂಧಂ ಅದ್ರೇಷಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ನಾನೇ, ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲವನ್ನೂ ಕೂಡ ತಂದು ಸೇರಿಸಿಕೊಳ್ಳಬೇಕು ಅಂಥೇಳಿ. ಯಾಕೆ? ಇದು ಪ್ರಧಾನ ಅಕ್ಷರ ತತ್ವ ನಿರ್ಣಯ ಮಾಡತಕ್ಕಂಥದ್ದು, ಅದು ಅಧೀನ. ನೀವು ನಿಷೇಧ, ಅನಾತ್ಮ, ಅಷ್ಟೊಂದಿದೆಯಲ್ಲ, ಹಾಗೆ ಹೀಗೆ ಅದೆಲ್ಲ ಅನಾತ್ಮ ವಸ್ತು ಸ್ವಾಮಿ, ಅದು ಬಿಟ್ಬಿಡಪ್ಪ. ಅದನ್ನ ಮುಖ್ಯವಾದದ್ದು ಯಾವುದು? ಯಾವತ್ತೂ ಕೂಡ ಅದು ಅಂಗವಾದದ್ದು ನಮಗೆ ಪ್ರಕೃತ ಅಲ್ಲ. ಮುಖ್ಯವಾದದ್ದಕ್ಕೆ ಏನು ಬೇಕು ಅದನ್ನು ಸೇರಿಸ್ಕೊಳ್ಬೇಕು, ಎಲ್ಲೇ ಇದ್ರೂ ಕೂಡ ಅಂಥೇಳಿ. ಇದನ್ನ ಎಲ್ಲಿದ್ದಾರೆ ನೋಡಿ, ಕ್ವಚಿತ ಉತ್ಪಾಕ್ಷ ಸರ್ವತ್ರ, ಎಲ್ಲ ಕಡೆಯಲ್ಲಿಯೂ ಕೂಡ ಇದನ್ನ ಸೇರಿಸಿಕೊಳ್ಳಬೇಕು ಅಂಥೇಳಿ. ಇದಕ್ಕೆ ಮೀಮಾಂಸಾ ಶಾಸ್ತ್ರದಲ್ಲಿ ಆ ಒಂದು ಈ ಜಾಮದಗ್ನ ಅಹೀನ ಅಂತಕ್ಕಂಥದ್ದು ಹೇಳಿ ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಹೇಳಿದ್ದಾರೆ. ಆದರೆ
ಈ ಮೀಮಾಂಸಾ ಸೂತ್ರಗಳಿವೆಯಲ್ಲ, ಜೈಮಿನಿಯ ಸೂತ್ರಗಳು, ಅದರಲ್ಲೂ ಕೂಡ ಇದನ್ನೇ ಹೇಳಿದ್ದ. ಆದರೆ ಅದೇ ಯಾವ ಮೀಮಾಂಸಾ ಸೂತ್ರದಲ್ಲಿ ಇದನ್ನ ಅದು ಪ್ರಮಾಣ ನಮಗೆ. ಹಾಗೆ ವೇದಾಂತ ಸೂತ್ರಗಳು ಬ್ರಹ್ಮತ್ವ ನಿರ್ಧಾರಣಕ್ಕೆ ಪ್ರಮಾಣವೂ ಹಾಗೆ. ಇದು ತದುಕ್ತಂ ಪ್ರಥಮೆ ಕಾಂಡೆ. ಪ್ರಥಮೆ ಕಾಂಡೆ ಅಂದರೆ ಪ್ರಥಮೆ ತಂತ್ರೆ ಮೀಮಾಂಸಾ ಶಾಸ್ತ್ರೆ ಅಂತ. ಇದು ಇದು ಮೀಮಾಂಸಾ ಶಾಸ್ತ್ರದ ದರ್ಶನದಲ್ಲಿ ಉಕ್ತವಾಗಿದೆ. ಮೀಮಾಂಸಾ ದರ್ಶನ ಅಂತಂದ್ರೆ ಮೀಮಾಂಸಾ ಸೂತ್ರ ಯಾರದ್ದದು? ಭಗವಾನ್ ಜೈಮಿನಿಗಳದ್ದು. ಜೈಮಿನಿಗಳು ಮಾಡಿರ್ತಕ್ಕಂಥ ಆ ಒಂದು ಸೂತ್ರ ಯಾವುದು? ಷೋಡಶ ಲಕ್ಷಣಿ ಅಥವಾ ದ್ವಾದಶ ಲಕ್ಷಣಿ ಅಂತಕ್ಕಂಥದ್ದು. ಅಲ್ಲಿ ಆ ಒಂದು ದ್ವಾದಶ ಲಕ್ಷಣಿಯಲ್ಲಿ ಆ ಪ್ರಥಮ ಕಾಂಡದಲ್ಲಿ ನೋಡಿ 3:3-9 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏನಂತ? ಗುಣಮುಖ್ಯ ವ್ರತಿಕ್ರಮೆ ತದರ್ಥತ್ವಾತ್ ಮುಖ್ಯೇನ ವೇದ ಸಂಯೋಗ. ಸೂತ್ರ ಮಾಡಿಬಿಟ್ಟು ಏನು? ಗುಣಮುಖ್ಯ ವ್ಯತಿಕ್ರಮೆ ಅಂದ್ರೆ ಗುಣ ಮತ್ತೆ ಮುಖ್ಯ. ಗುಣಮುಖ್ಯ ಅಂತ ಒಂದೇ ಪದ, ಸಮಸ್ತ ಪದ. ಏನಿದು? ಈ ಒಂದು ಗುಣಶ್ಚ ಮತ್ತು ಈ ಮುಖ್ಯಶ್ಚ. ಮುಖ್ಯ ಅಂತಕ್ಕಂಥ ಯಾವ ಲಿಂಗದಲ್ಲಿ ಬೇಕಾದ್ರೆ ಮುಖ್ಯ ಬಂದ್ಬೇಕಾದ್ರೆ ಮುಖ್ಯ. ವ್ಯತಿಕ್ರಮೆ ಅಂದ್ರೆ ವಿರೋಧೇ ಸತಿ. ಅಂದ್ರೇನು? ಗುಣಕ್ಕೂ ಮತ್ತೆ ಮುಖ್ಯಕ್ಕೂ, ಗುಣ ಎಲ್ಲ ಅಂಗವಾಗಿರ್ತಕ್ಕಂಥದ್ದು ಒಂದು ಮುಖ್ಯವಾದದ್ದು ಪ್ರಧಾನ ಮತ್ತೆ ಅಂಗ. ಎರಡಕ್ಕೂ ಕೂಡ ಒಂದು ವೇಳೆ ವಿರೋಧ ಬಂದದ್ದೇ ಆದರೆ ಗುಣಮುಖ್ಯ ವ್ಯತಿಕ್ರಮೇ ಸತಿ. ಅಂದ್ರೇನು? ಗುಣ ಮುಖ್ಯಯೋ ಗುಣ ಪ್ರಧಾನಯೋ ಪ್ರಧಾನಾಂಗಯೋ, ಪ್ರಧಾನ ಮತ್ತೆ ಅಂಗ, ಪ್ರಧಾನಾಂಗಯೋ ವಿರೋಧೇ ದೃಶ್ಯಮಾನೇ ಸತಿ. ಒಂದು ವೇಳೆ ಪ್ರಧಾನಕ್ಕೂ ಮತ್ತೆ ಅಂಗಕ್ಕೂ ಕೂಡ ವಿರೋಧ ಕಂಡು ಬಂದಲ್ಲಿ, ಒಂದು ಕಡೆ ಹೀಗೆ ಹೇಳಿದ್ದಾರೆ ಪ್ರಧಾನಕ್ಕೆ, ಇನ್ನೊಂದು ಕಡೆ ಗುಣವನ್ನು ಹೇಳುವಾಗ ಬೇರೆ ತರ ವಿರೋಧ ಕಂಡು ಬಂದಲ್ಲಿ ಅವಾಗ ಏನ್ ಮಾಡಬೇಕು ನಾವು ಅಂತಂದ್ರೆ ಹೇಳಿದ್ದಾರೆ ತದರ್ಥತ್ವಾತ್. ಅಂದ್ರೆ ಆ ಒಂದು ಮುಖ್ಯ ಪ್ರಧಾನ ಏನಿದೆ ಅದರ ಪ್ರಯೋಜನಕ್ಕೋಸ್ಕರ, ಅದನ್ನ ಸಿದ್ಧ ಮಾಡೋದಕ್ಕೋಸ್ಕರ ಆ ಮುಖ್ಯನ, ಆ ಪ್ರಧಾನ ಇದೆಯಲ್ಲ ಅದರ ಜೊತೆ ವೇದ ಸಂಯೋಗ, ಅದರ ಜೊತೆ ಈ ಒಂದು ಈ ವೇದ ಸಂಬಂಧ ಅಂದ್ರೆ ವೇದ ಅಂದ್ರೆ ವೇದ ಅಲ್ಲಿ ಹೇಳಿರ್ತಾರಲ್ಲ ವಾಕ್ಯ, ಅದು ವೇದ ವಾಕ್ಯಗಳ ಸಂಬಂಧವಾಗಬೇಕು. ಅದರ ಜೊತೆ ಅಲ್ಲಿ ಮುಖ್ಯದ ಜೊತೆ ಪ್ರಧಾನದ ಜೊತೆ ಅದಕ್ಕೆ ಸಂಬಂಧವಾಗಬೇಕು ಅಂತ ಹೇಳಿ. ಅದೇ ರೀತಿ ಇಲ್ಲೂ ಕೂಡ ಆ ಒಂದು ಜೈಮಿನಿಯ ಸೂತ್ರಗಳನ್ನ ಶಂಕರ ಭಗವತ್ಪಾದರು ಕೂಡ ಸ್ವೀಕಾರ ಮಾಡಿ ನೋಡಿ ಅಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ನಾವು ಅನುಸರಿಸಿದ್ದೇವೆ. ಯಾವುದನ್ನ? ಈ ಸೂತ್ರ ವ್ಯಾಖ್ಯಾನ ಮಾಡುವಾಗ ಅಂತ ಹೇಳಿ ಈ ಒಂದು ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾಯ್ತು. ಈಗ ಏನಾಯ್ತು? ಈಗ ನೋಡಿ ಇದು ಪೂರ್ಣವಾಗಿ ಮುಕ್ತಾಯವಾಯಿತು. ಯಾವುದು? ಈ ಪ್ರಕರಣ. ಯಾವ ಪ್ರಕರಣ? ಈ ಬ್ರಹ್ಮಕ್ಕೆ, ಬ್ರಹ್ಮ ಪ್ರಧಾನ ಹೇಳಿರತಕ್ಕಂತಹ ಕೆಲವು ಗುಣಗಳು ಅಂತಂದ್ರೆ, ಗುಣ ಅಂತಂದ್ರೆ ನಾವೇ ಕನ್ನಡದ ಗುಣ ಅಂತ ಅರ್ಥ ಮಾಡಬೇಕಾದಿಲ್ಲ, ವಿಶೇಷಣಗಳು ಅಂತ ಅರ್ಥ. ಕೆಲವು ನಿಷೇಧ ರೂಪದಿಂದ ಹೇಳಿದ್ದಾರೆ, ಕೆಲವನ್ನ ಆ ಗುಣ ರೂಪದಿಂದ ಹೇಳಿದ್ದಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ ಸತ್ಯಂ. ಆಮೇಲೆ ನಿತ್ಯ ಸತ್ಯ ಕಾಮ ಸತ್ಯ ಸಂಕಲ್ಪ. ಆಮೇಲಿಂದ ಈ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ, ಇವೆಲ್ಲ ಏನು? ಇವೆಲ್ಲ ಆ ಒಂದು ಗುಣಕ್ಕೆ ಸಂಬಂಧಪಟ್ಟಿದ್ದು. ಹೀಗೆ ಮತ್ತೆ ಇನ್ನೊಂದು ಕಡೆ ಹೇಳಿದ್ದಾರೆ ನಾ ಅಂತ ಹೇಳಿ ಯತದ್ರೇಶಮಗ್ರಾಹ್ಯಂ ಅಶಬ್ದ ಮತ್ಪಕ್ಷಮ ರೂಪಂ, ಹೀಗೆ ಬೇಕಾದಷ್ಟು ಹೇಳಿದ್ದಾರೆ. ಹೀಗಿದೆಯಲ್ಲ, ಅದು ಹೀಗಿರುವಾಗ ಇಲ್ಲಿ ನಾವು ಈ ಪ್ರಧಾನ ಕರ್ಮಕ್ಕೆ, ಪ್ರಧಾನ ವಿಷಯಕ್ಕೆ ಅನುಗುಣವಾಗಿ ಅಲ್ಲಿ ಏನನ್ನು ಹೇಳಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಇದಕ್ಕೆ ಸಂಬಂಧಿಸಿಕೊಂಡು
ಉಪಸಂಹಾರ ಮಾಡಿಕೊಂಡು ತಿಳಿಯಬೇಕು. ಅದೆಲ್ಲವೂ ಇಲ್ಲಿ ತಗೊಳ್ಬೇಕು, ಇಲ್ಲಿಗೆ ತಗೊಂಡು ಬಂದು ಸೇರಿಸ್ಕೊಂಡು ತಿಳ್ಕೊಳ್ಬೇಕು. ಹಾಗಾಗಿ ಎಲ್ಲ ಕಡೆ ಅಲ್ಲಿಗೇನಾಯಿತು, ಬ್ರಹ್ಮಸ್ವರೂಪಕ್ಕೆ ಒಂದು ನಿಷೇಧ, ಮತ್ತೊಂದು ಈ ಸ್ವೀಕಾರವಾಗ್ತದೆ ಗುಣ ಅಂತಕ್ಕಂಥದ್ದು. ಎರಡನ್ನೂ ತಗೊಂಡು ಎರಡನ್ನೂ ಕೂಡ ಎಲ್ಲೇ ಹೇಳಿದ್ರು ಉಪಸಂಹಾರ ಮಾಡಿಕೊಳ್ಳಬೇಕು. ಎರಡನ್ನೂ ಅಷ್ಟೆ. ಹಿಂದೆ ಆನಂದಾದಯ ಪ್ರಧಾನಸ್ಯ ಅನ್ನುವಾಗ ಕೇವಲ ಅಲ್ಲಿ ಗುಣಗಳನ್ನು ಮಾತ್ರ ಹೇಳಿದ್ರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಇದೆಯಲ್ಲ, ಆನಂದ ಅಲ್ಲ, ಅದನ್ನ ಆನಂದ ಅದನ್ನು ಮಾತ್ರ ಹೇಳಿದ್ರು. ಇಲ್ಲಿ ನಿಷೇಧ ಶ್ರುತಿಗಳನ್ನು ತೆಗೆದುಕೊಳ್ಬೇಕೆಂದ್ರೆ ತೆಗೆದುಕೊಳ್ಬಾರದಲ್ಲ ಅಂತ ಸಂಶಯ ಬರಲಾಗಿ ಇಲ್ಲಿ ಅದನ್ನೂ ಸಿದ್ಧ ಮಾಡಿ ಹೇಳಿದರು. ಮೀಮಾಂಸಾ ಶಾಸ್ತ್ರಕ್ಕೆ ಅನುಗುಣವಾಗಿ ಇದನ್ನು ತಗೊಂಡು ಸಿದ್ಧ ಮಾಡಿ ಹೇಳಿದ್ರು. ಅಲ್ಲಿಗೆ ನಿಷೇಧ ಮತ್ತು ಈ ಒಂದು ಗುಣ ಎರಡನ್ನೂ ಕೂಡ ತಗೊಂಡು ನೋಡಿ ಇದನ್ನು ಹೀಗೆ ಮಾಡಬೇಕು. ಇದಕ್ಕೆ ನೋಡಿ, ಅದಕ್ಕೆ ನಿಜ ಉದಾಹರಣೆ ಇದೆ, ಮೀಮಾಂಸಾ ಶಾಸ್ತ್ರದಲ್ಲೂ ಇದೆ, ಮತ್ತು ಭಗವಾನ್ ಜೈಮಿನಿಗಳು ಕೂಡ ಇದನ್ನು ಹೇಳಿದ್ದಾರೆ. ನಾವು ಅದನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿ ಅದರಂತೆ ಅಂತ ಹೇಳಿ ಈ ಒಂದು ಪ್ರಕರಣವನ್ನು ಇಲ್ಲಿಗೆ ಮುಗಿಸೋದು. ಈಗ ಮುಂದೆ ಇನ್ನೊಂದು ಪ್ರಕರಣ ತೆಗೆದುಕೊಳ್ತಾ ಇದ್ದಾರೆ. ಈಗ ಇದು ಹಿಂದೆ ಕೆಲವು ತಗೊಂಡಿದ್ರು, ಆದರೆ ಒಂದೊಂದೊಂದೊಂದು ಬೇರೆ ಬೇರೆ, ಸ್ವಲ್ಪ ಎಲ್ಲ ಒಂದೊಂದೊಂದಕ್ಕೂ ವ್ಯತ್ಯಾಸ ಕಂಡು ಬರುತ್ತೆ. ಎಲ್ಲವನ್ನೂ ತಗೊಂಡು ಸಿದ್ಧ ಮಾಡಬೇಕು ಬ್ರಹ್ಮಸ್ವರೂಪವನ್ನು. ಇದು ಬಹಳ ಮುಖ್ಯ. ಮುಂಚೆ ಪ್ರತಿಜ್ಞೆ ಮಾಡಿದ್ದಾರಲ್ಲ ಅದರಂತೆ. ಹೀಗಾಗಿ ಏನಾಗಿದೆ, ಈಗ ಈ ಒಂದು ಈ ಎರಡು ಶ್ರುತಿಗಳು, ಒಂದು ಮುಂಡಕ ಶ್ರುತಿ, ಒಂದು ಕಥ, ಒಂದು ಕೃಷ್ಣ ಯಜುರ್ವೇದದಲ್ಲಿ ತಗೊಂಡಿದ್ದಾರೆ ಮತ್ತು ಅಥರ್ವದಲ್ಲಿ ತಗೊಂಡಿದ್ದು. ಇಲ್ಲಿ ಹೇಳಿರತಕ್ಕಂತಹ ವಿದ್ಯೆ ಇದೆಯಲ್ಲ, ಏನೋ ಕೆಲವು ವಿದ್ಯೆ ಹೇಳಿದ್ದಾರಲ್ಲ, ಅದು ಪರಮಾತ್ಮನಿಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರಲ್ಲ, ಅದು ಒಂದೇನೋ ಅಥವಾ ಬೇರೆ ಬೇರೆನೋ ಅಂತ ತೀರ್ಮಾನ ಮಾಡಿ ಇದರಿಂದ ಇದನ್ನೂ ಕೂಡ ಒಂದೇ ಅಂತ ಸಿದ್ಧ ಮಾಡಿ ಬ್ರಹ್ಮೈಕತ್ವ ಆತ್ಮೈಕತ್ವ ಅದನ್ನು ಸಿದ್ಧ ಮಾಡಿ ಇಲ್ಲಿ ತಿಳಿಸಿದ್ದಾರೆ ಆಚಾರ್ಯಪಾದರು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.